ನಮ್ಮ ಮೆಟ್ರೋ ಟಿಕೆಟ್ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇದ್ದು ಈಗಾಗಲೇ ಮೆಟ್ರೋ ಬಳಸುವ ಪ್ರಯಾಣಿಕರು ಕೂಡ ಒಂದ್ ಕಡೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಲ್ಲಿ ನಮ್ಮ ಮೆಟ್ರೋ ಟಿಕೆಟ್ ದರ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಹೇಳಿಕೆಗಳಲ್ಲೇ ಭಿನ್ನರಾಗ ಉಂಟಾಗಿದೆ. ಮೆಟ್ರೋ ದರ ಹೆಚ್ಚಿಸುವ ಬಗ್ಗೆ ಡಿಕೆಶಿ ಪ್ರತಿಕ್ರಿಯೆಯನ್ನ ನೀಡಿದ್ರೆ ಮತ್ತೊಂದು ಕಡೆ ನಾನಂತೂ ದರ ಏರಿಕೆಗೆ ಹೇಳಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾರಿಕೆ ಉತ್ತರ ನೀಡಿದ್ದು, ಈ ಮಧ್ಯೆ ಇಂದಿನ ಮೆಟ್ರೋ ಬೋರ್ಡ್ ಸಭೆ ಕೂಡ ರದ್ದಾಗಿದೆ. ಬೋರ್ಡ್ ನಿಗದಿಪಡಿಸಿದಂತಹ ಸಭೆ ಸಡನ್ ಆಗಿ ಕ್ಯಾನ್ಸಲ್ ಆಗಿದ್ದು, ದರ ಏರಿಕೆ ಬಗ್ಗೆ ಸಿಎಂ ಡಿಸಿಎಂ ಭಿನ್ನರಾಗ ಶುರುವಾಗಿದ್ದು, ಒಂದ್ ಕಡೆ ಮೆಟ್ರೋ ದರ ಹೆಚ್ಚಿಸುವ ಬಗ್ಗೆ ಡಿಸಿಎಂ ಪ್ರತಿಕ್ರಿಯೆಯನ್ನು ನೀಡಿದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ನಾನು ಮೆಟ್ರೋ ದರ ಏರಿಕೆ ಬಗ್ಗೆ ಯಾವುದೇ ರೀತಿಯಾದಂತಹ ಏರಿಕೆಗೆ ಹೇಳಿಲ್ಲ ಅಂತ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಈ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ಮೆಟ್ರೋ ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೆಟ್ರೋ ದರ ನಿಗದಿ ಮಾಡೋರು ಯಾರು? ನಾನು ಚೇರ್ಮನ್. ಚೇರ್ಮನ್ ಯಾರು? ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥವ್ರು ಚೇರ್ಮನ್ರಾಗಿರ್ತಾರೆ. ಅವರು ಮಾಡೋದು, ಅವರು ಮಾಡ್ತಾರೆ. ಈಗ ಯಾರವನು ಎಂ ಪಿ ತೇಜಸ್ವಿ ಸೂರ್ಯ ಅವನು ಬೇಡದಂತ ಹೇಳಿದ್ದಾನೆ. ಗೊತ್ತಿಲ್ಲ ನನಗೆ, ಇನ್ನೂ ನಾವು ಅನೌನ್ಸ್ ಮಾಡಿರಲಿಲ್ಲ. ಏನು ಮಾಡಿ ಗೊತ್ತಿಲ್ಲ ನನಗೆ. ನಾನು ಅಂತ ಹೇಳಿದ್ದೀನಿ, ನಾನಂತೂ ಬಸ್ ಎಂಥದ್ದು ಮೆಟ್ರೋ ದರ ಏರಿಸಿ ಅಂತ ಹೇಳಿರಲಿಲ್ಲ. ಮೆಟ್ರೋ ದರ ನಿಗದಿ ಮಾಡೋರು ಯಾರು? ನಾನು ಚೇರ್ಮನ್. ಚೇರ್ಮನ್ ಯಾರು? ಕೇಂದ್ರ ಸರ್ಕಾರದಿಂದ ನೇಮಕ ಆಗಿ ಇವತ್ತು ಕಮಿಟಿ ಇವತ್ತು ಮೀಟಿಂಗ್ ಮಾಡಬೇಕಾಯ್ತು. ಅವರು ವೈ ದೇ ನಾಟ್ ಬೇಕ್ ದಿ ಮೀಟಿಂಗ್? ಸೊ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅವತ್ತು ಕಮಿಟಿ ತೀರ್ಮಾನ ಮಾಡ್ತು, ಅವ್ರ ಪಾಡವ್ರು ಮಾಡ್ಕೊಂಡು ಹೋಗ್ತಾ ಇತ್ತು. ಅವ್ರಿಗೆ ಇದು ಯಾವ ಥರದಲ್ಲೂ ಇಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಅಂಟಿಲ್ ಎ ನ್ಯೂ ಫಿಕ್ಸೇಷನ್ ಕಮಿಟಿ ಇಸ್ ಬಿನ್ ಫಾರ್ಮ್ಡ್, ದಿ ಸೆಂಟ್ರಲ್ ಗವರ್ಮೆಂಟ್ ಆರ್ ಎನಿ ಅದರ್ ಆಫೀಸರ್ಸ್ ಆಫ್ ದಿಸ್ ಆರ್ ನಾಟ್ ಎಲಿಜಿಬಲ್ ಟು ಇಂಟರ್ಫಿಯರ್, ಇನ್ವಾಲ್ವ್. ದಿಸ್ ಸೆಂಟ್ರಲ್ ಗವರ್ಮೆಂಟ್ ಪೇಪರ್ ಇದಕ್ಕೇನು ಕಿಮ್ಮತ್ತಿಲ್ಲ, ಅವ್ರು ಕಳಿಸಿರೋ ಕಿಮ್ಮತ್ತು. ಇವತ್ತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸುಕೇಶ್, ಈಗಾಗಲೇ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲೇ ಒಂದು ರೀತಿಯಾದಂತಹ ಗೊಂದಲ ಉಂಟಾಗಿದೆ. ಇದು ಬಿಜೆಪಿಗೆ ಒಂದು ರೀತಿ ಅಸ್ತ್ರ ಆಗುತ್ತಾ ಅಂತ ನೋಡೋಕೋದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರುಗಳು ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು ಅನ್ನುವಂತ ವಿಚಾರದಲ್ಲಿ ಪರಸ್ಪರ ಟಾಕ್ ಫೈಟ್ ಅನ್ನ ಮಾಡ್ಕೊಳ್ತಾ ಇದ್ರು. ಮತ್ತು ಇದು ಕೇಂದ್ರ ಜವಾಬ್ದಾರಿ ಅಂದಾಗ ರಾಜ್ಯದ ಕೂಡ ಜವಾಬ್ದಾರಿ ಇತ್ತು ಅನ್ನುವಂಥದ್ದು, ಅಥವಾ ಅಲ್ಲ ಫೇರ್ ಕಮಿಟಿಯಲ್ಲಿ ಇದ್ದಂತ ರಾಜ್ಯದ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ರು ಅನ್ನುವಂಥದ್ದು, ಹೀಗೆ ಸಾಕಷ್ಟು ವಿಚಾರಗಳು ಪರವಿರುದ್ದಾಗ ನಡೀತಾ ಇತ್ತು. ಇದೆಲ್ಲದರ ಮಧ್ಯದಲ್ಲಿ ಮತ್ತೊಂದು ಗೊಂದಲವನ್ನ ಪರಿಹರಿಸಿಕೊಳ್ಳುವಂತ ರೀತಿಯಲ್ಲಿ ಇವತ್ತು ಏನು ಕಮಿಟಿ ಇತ್ತು ಅದು ಕೂಡ ರದ್ದಾಗಿರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಮಾತನಾಡಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪರಿಷ್ಕರಣೆ ವಿಚಾರದಲ್ಲಿ ಮುಂದಿನ ದಿನಗಳು ಹೇಗೆ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಆದ್ರೆ ಈಗ ಸಿಎಂ ಅವರು ಹೇಳ್ತಾ ಇರುವಂತ ರೀತಿ ಕೂಡ ಭಿನ್ನವಾಗಿದೆ. ಅಂದ್ರೆ ಸಿಎಂ ಡಿಸಿಎಂ ನಡುವೆ ಒಂದು ರೀತಿಯ ಕ್ಲಾರಿಟಿ ಅಥವಾ ಒಂದೇ ಅಭಿಪ್ರಾಯ, ಏಕ ಅಭಿಪ್ರಾಯ ಇದ್ದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಅದು ಸಹಜವಾಗಿ ಇವ್ರ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಬಿಜೆಪಿಯ ಪಾಲಿಗೂ ಒಂದು ರೀತಿಯ ಅಸ್ತ್ರ ಆಗುವಂತ ಸಾಧ್ಯತೆ ಕೂಡ ಇದೆ. ಕಾವ್ಯ, ಥ್ಯಾಂಕ್ ಯು ಸುಕೇಶ್ ಡೀಟೇಲ್ಸ್ಗಾಗಿ.